ಹರೇ ಶ್ರೀನಿವಾಸ. ಹರಿ ಓಂ. ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಬಿಡಿಸ್ತಾ ಇರೋಂಥ ರಂಗೋಲಿ ತುಂಬ ಮುಖ್ಯವಾದಂತಹ ರಂಗೋಲಿ ಆಗಿದೆ. ಇದು ಯಾರೆಲ್ಲ ಒಂದು ಮನೆ ಕಟ್ಟಿಲ್ಲ, ಒಂದು ಭೂಮಿ ಖರೀದಿ ಮಾಡೋಕ್ಕಾಗಿಲ್ಲ ಅಂಥವರು ದಿನ ಈ ಥರ ಒಂದು ರಂಗೋಲಿನ ಬಿಡಿಸಿ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಅವ್ರಿಗೆ ಬೇಗ ಒಂದು ಮನೆ ಭಾಗ್ಯ, ಭೂಮಿ ಭಾಗ್ಯ ಬರುತ್ತೆ. ಭೂವರಹನಾಥ ಸ್ವಾಮಿಯ ಒಂದು ಸ್ಮರಣೆ ಮಾಡುತ್ತಾ ಅವರಿಗೆ ಒಂದು ಸಂಬಂಧಪಟ್ಟಂತಹ ಈ ರಂಗೋಲಿ ಆಗಿದೆ ಸ್ನೇಹಿತರೆ. ಮತ್ತು ಇನ್ನೊಂದು ಭೂವರಹನಾಥ ಸ್ವಾಮಿ ಮಂಡಲ ರಂಗೋಲಿನೂ ಬರುತ್ತೆ. ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬಿಡಿಸಿ ತೋರಿಸ್ತೀನಿ ಸ್ನೇಹಿತರೆ. ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ದುಡಿತಾರೆ, ಸಾವಿರಾರು ರೂಪಾಯಿ ದುಡಿತಾರೆ, ಅವ್ರಿಗೊಂದು ಸ್ವಂತ ಮನೆಯೂ ಸಹ ಮಾಡ್ಕೊಳಕ್ಕಾಗಿರೋದಿಲ್ಲ, ಒಂದಡಿ ಜಾಗನೂ ತೊಗೊಳಕ್ಕಾಗೋದಿಲ್ಲ, ಜಾಗ ಇದ್ರೂ ಮನೆ ಕಟ್ಟೋಕ್ಕಾಗೋದಿಲ್ಲ. ನಾನಾ ರೀತಿಯ ತೊಂದರೆಗಳು ಅವ್ರಿಗೆ ಆಗ್ತಾನೆ ಬಂದಿರುತ್ತೆ, ನೆಮ್ಮದಿ ಅನ್ನೋದು ಸಹ ಅವ್ರಿಗಿರೋದಿಲ್ಲ. ಅಂಥವ್ರು ತುಂಬ ಸರಳವಾಗಿ ಸಿಂಪಲ್ ಆಗಿರುವಂತಹ ಈ ಒಂದು ರಂಗೋಲಿನ ಬಿಡಿಸಿ ಅವರು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಅವರು ಬೇಗ ಒಂದು ಮನೆ ಕಟ್ಟುವಂಥ ಭಾಗ್ಯ ಬರುತ್ತೆ. ನೋಡಿ ಸ್ನೇಹಿತರೆ, ಇದು 5 ಬಂದು 25 ಬಾಕ್ಸು, 25 ಮನೇನ ನಾವು ಈ ಥರ ಬಿಡಿಸ್ಕೋಬೇಕು ಸ್ನೇಹಿತರೆ. ಬಿಡಿಸ್ಕೊಂಡು ಒಂದು 5 ಕಡೆ ಶ್ರೀ ಬಿಡಿಸ್ಕೊಂಬರ್ಬೇಕು, ಮತ್ತು 5 ಕಡೆ ಓಂ ಬಿಡಿಸ್ಕೊಂಬರ್ಬೇಕು, ಇನ್ನು 5 ಕಡೆ ಸ್ವಸ್ತಿಕ್ನ ನಾವು ಬಿಡಿಸ್ಕೊಳ್ತಾ ಬಂದು, ನಾವೇನೊಂದು ಹೊಸ ಮನೆ ಕಟ್ಟಬೇಕಾದ್ರೆ ಓಂ ಮತ್ತು ಸ್ವಸ್ತಿಕ್ ಸ್ತ್ರೀ ಇವೆಲ್ಲ ಒಂದು ಬರೀತಾರಲ್ವ ಸ್ನೇಹಿತರೆ, ಆ ಥರ ಇದೆಲ್ಲ ನೀವು ಬರ್ಕೊಂಡು ಒಂದು ದೇವ್ರ ಮನೆಯಲ್ಲೇ ಇದನ್ನು ಬಿಡಿಸ್ಬೇಕು. ಎಲ್ಲೂ ಹೊರಗಡೆ ಓಡಾಡೋ ಜಾಗದಲ್ಲೆಲ್ಲ ಇದನ್ನು ಬಿಡಿಸೋಂಗಿಲ್ಲ. ನಾವು ಈ ಒಂದು ಶುಕ್ರವಾರ ಬಿಡಿಸಿದ್ರೆ ಇನ್ನೊಂದು ಶುಕ್ರವಾರ ತಕ್ಕ ನಾನು ಇದನ್ನ ಪೂಜೆ ಮಾಡ್ಕೋಬೋದು. ಇಲ್ಲ ಮಂಗಳವಾರ ನೀವೇನಾದ್ರು ಮಾಡ್ತೀವಿ ಅನ್ನೋದಾದರೆ ಸೋಮವಾರನೇ ಎಲ್ಲ ಅದನ್ನು ರಿಮೂವ್ ಮಾಡಿ ಹೊಸ್ದಾಗಿ ಮತ್ತೆ ನೀವು ಬಿಡಿಸಿ ಸೋಮವಾರದಿಂದ ಶುಕ್ರವಾರ ತಕ್ಕ ನೀವು ಪೂಜೆ ಮಾಡ್ಕೋಬೋದು. ಪ್ರತಿದಿನ ಈ ರಂಗೋಲಿಗೆ ನೀವು ಒಂದು ಪೂಜೆ ಮಾಡ್ಕೊಳ್ತಾ ಬನ್ನಿ. ಎಷ್ಟು ಬೇಗ ಮನೆ ಕಟ್ತೀರಾ ಅಂದರೆ ಅಷ್ಟು ಬೇಗ ಒಂದು ಮನೆ ಕಟ್ಟೋ ಭಾಗ್ಯ ಕೂಡ ಬಂದ್ಬಿಡುತ್ತೆ ಸ್ನೇಹಿತರೆ. ಹಂಗಾಗಿ ತುಂಬ ಜನ ನನಗೆ ಮನೆ ಕಟ್ಟೋದ್ರ ಬಗ್ಗೆ ಯಾವುದಾನ ಒಂದು ರಂಗೋಲಿ ಇದ್ದರೆ ಹೇಳಿ ಅಂತ ಭಾಳ ಜನ ಕೇಳ್ತಿದ್ರು ನನ್ನ ಫ್ರೆಂಡ್ಸ್ ಎಲ್ಲ. ಹಂಗಾಗಿ ನಾನು ತುಂಬ ಸರ್ಚ್ ಮಾಡಿ ಈ ರಂಗೋಲಿನ ನಾನು ತೊಗೊಂಡಿದ್ದೀನಿ ಸ್ನೇಹಿತರೆ. ಮತ್ತು ಇನ್ನೂ ಒಂದಿದೆ, ಅದೂ ಸಹ ಭಾಳನೇ ಸಿಂಪಲ್ ಆಗಿದೆ ನೋಡಿ. ವರ್ಷ ಆಗಂಗೆ ಇಲ್ಲ, ಈ ಮನೆಯಿಂದ ಆ ಮನೆ ಖಾಲಿ ಮಾಡಿ, ಆ ಮನೆಯಿಂದ ಈ ಮನೆ ಖಾಲಿ ಮಾಡಿ ಅಂತ ಹೇಳ್ತಾರೆ. ಕೆಲವರು ಅವ್ರ ತಂದೆ ಕಡೆಯಿಂದ ಒಂದು ಮನೆ ಬರೋವಂಥ ಯೋಗ ಇರುತ್ತೆ, ಆ ಮನೆಯೂ ಸಹ ಅವ್ರಿಗೆ ತೊಗೊಳಕ್ಕಾಗೋದಿಲ್ಲ. ಭಾಗದಲ್ಲಿ ಬರೋವಂಥ ಮನೆ ತೊಗೊಳ್ಳೋ ಯೋಗನೂ ಸಹ ಅವ್ರಿಗೆ ಸಿಗೋದಿಲ್ಲ ಸ್ನೇಹಿತರೆ ಕೆಲವರಿಗೆ. ಹಂಗಾಗಿ ಪ್ರತಿಯೊಬ್ಬರೂ ನೀವು ಈ ಒಂದು ಸಿಂಪಲ್ ಒಂದು ಸರಳವಾಗಿರೋಂತಹ ಒಂದು ಭೂವರಹನಾಥ ಸ್ವಾಮಿಯವರ ರಂಗೋಲಿನ ನೀವು ಬಿಡಿಸಿ, ಮತ್ತು ಭೂವರಹನಾಥ ಸ್ವಾಮಿಯ ಸುಳಾದಿ ಬರುತ್ತೆ, ಅದನ್ನ ಪ್ರತಿನಿತ್ಯ ನೀವು ಮನೇಲಿ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ. ಭಾಳ ಪವರ್ಫುಲ್ ಅದು. ಯಾರ್ಯಾರು ಮನೆ ಕಟ್ಟಿಲ್ಲ, ಯಾರು ಮನೆ ಕಟ್ಟಬೇಕು, ಭೂಮಿ ತೊಗೋಬೇಕು ಅಂಥವ್ರಿಗೆಲ್ಲ ಬೇಗ ಒಂದು ಫಲ ಕೊಡುವಂಥ ರಂಗೋಲಿ ಆಗಿದೆ ಸ್ನೇಹಿತರೆ. ಮೇಲೆ ಬಿಡಿಸೋಂತಹ ರಂಗೋಲಿ ಬಂದು ಅದು ಗಣಪತಿ ರಂಗೋಲಿ ಮತ್ತು ಶಂಖ ಚಕ್ರ ಎಲ್ಲ ನಾನು ಬಿಡಿಸಿ ಸಿಂಪಲಾಗಿ ಒಂದು ಭೂವರಹನಾಥ ಸ್ವಾಮಿಯವ್ರನ್ನ ಒಂದು ಮುಖನೂ ಸಹ ನಾನು ಬಿಡಿಸ್ತಾ ಇದ್ದೀನಿ. ಇವಕ್ಕೆಲ್ಲ ಬಿಡಿಸಿ ಒಂದು ಅರಿಶಿಣ ಕುಂಕುಮ ಇಟ್ಬಿಟ್ಟು ನಾನು ಖಾಲಿ ಮನೆಗಳ್ನ ಬಿಟ್ಟಿದ್ದೀನಿ ನೋಡಿ. ಅಲ್ಲಿ 11 ರೂಪಾಯಿ ಆದರೂ ದುಡ್ಡು ಇಡ್ಬೋದು, ಇಲ್ಲ 6 ರೂಪಾಯಿನ ದುಡ್ಡು ಇಡ್ಬೋದು. ದುಡ್ಡು ನಮಗೆ ಮುಖ್ಯವಾಗಿ ಬರಲೇಬೇಕು ಸ್ನೇಹಿತರೆ. ಲಕ್ಷ್ಮಿ ಎಲ್ಲ ಕಡೆ ನೀವು ಎಲ್ಲೋಗಿ ಎಲ್ಲಿ ಬಂದ್ರೂ ಲಕ್ಷ್ಮಿ ಇದ್ರೇ ನಾವು ಪ್ರತಿಯೊಂದು ವ್ಯವಹಾರ ಮಾಡೋಕ್ಕಾಗಲಿ, ಒಂದು ಕೆಲಸ ಮಾಡೋಕ್ಕಾಗಲಿ ಆಗೋದಲ್ವ ಸ್ನೇಹಿತರೆ. ಹಂಗಾಗಿ ನೀವು ಸಂಕಲ್ಪ ಮಾಡಿ ಒಂದು 6 ತಿಂಗಳು 3 ತಿಂಗಳು ಈ ಥರ ನೀವು ಈ ಒಂದು ಪೂಜೆನ ಈ ಒಂದು ಒಂದು ರಂಗೋಲಿ ಬಿಡಿಸಿರ್ತೀರಲ್ಲ, ಅದಕ್ಕೆ ಪ್ರತಿನಿತ್ಯ ನೀವು ದೇವ್ರ ಮನೇಲಿ ಇಡೋದ್ರಿಂದ ಒಟ್ಟಿಗೆ ದೀಪ ಹಚ್ಚಿರ್ತೀರ, ತುಪ್ಪದ ಆರತಿ ಬೆಳಗ್ಗೆ ಬೆಳಗ್ತೀರಾ, ನೈವೇದ್ಯ ತೋರಿಸ್ತೀರಾ ಅಲ್ವರ. ಸೊ ಹಂಗಾಗಿ ಹೂವು ಒಂದು ತೆಗೆದು ಹೂವು ಒಂದು ಇಡಬೇಕಾಗುತ್ತೆ. ಈ ಒಂದು ಸರಳವಾದಂತಹ ಒಂದು ಪೂಜೆನ ನೀವು ಮಾಡ್ಕೊಳ್ತಾ ಬನ್ನಿ. ಮತ್ತು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡೋದ್ರಿಂದನೂ ನಾವು ಬೇಗ ಮನೆ ಕಟ್ತೀವಿ. ಸುಬ್ರಹ್ಮಣ್ಯನಿಗೆ ಮೊದಲು ಹೇಳ್ತಾರೆ. ಮತ್ತು ವರಹನಾಥ ಸ್ವಾಮಿ ಭೂವರಹನಾಥ ಸ್ವಾಮಿಗೆ ನೀವು ಹೋಗ್ಬಿಟ್ಟು ಅಲ್ಲಿಂದ ಒಂದು ಸಂಕಲ್ಪ ಮಾಡ್ಕೊಬನ್ನಿ. ಕಟ್ಟೋದು ಮುಂಚೆನಾದರೂ ಹೋಗಿ, ಕಟ್ಟಾದ್ಮೇಲೂ ಒಂದು ಸರಿ ಹೋಗ್ಬಿಟ್ಟು ಬನ್ನಿ ಸ್ನೇಹಿತರೆ. ಇವೆಲ್ಲ ಮಾಡೋದ್ರಿಂದ ನಮ್ಮ ಹತ್ರ ದುಡ್ಡಿದ್ರೂ ನೆಮ್ಮದಿ ಅನ್ನೋದು ಇರೋದಿಲ್ಲ. ಮುಖ್ಯವಾಗಿ ಒಬ್ರಿಗೊಂದು ಒಂದು ಬೇಕೇ ಬೇಕು. ಆಚೆಯಿಂದ ನಾವು ಸುತ್ತಾಡ್ಕೊಂಡು ಮನೆಗೆ ಬಂದರೆ ನಮ್ಮ ಮನೆ ಅಂತ ಒಂದಿದ್ರೆ ನಮಗೆಷ್ಟೋ ಕೋಟಿಗಟ್ಟಲೆ ಒಂದು ಆಸ್ತಿ ಇದ್ದಂಗೆ ಸ್ನೇಹಿತರೆ. ಹಂಗಾಗಿ ಪ್ರತಿಯೊಬ್ಬರಿಗೂ ಒಂದು ಮನೆ ಬಗ್ಗೆ ಆಸೆ ಇದ್ದೇ ಇರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯವ್ರನ್ನ ಆರಾಧನೆ ಮಾಡಿ ನೋಡಿ.
ಮತ್ತು ಏನು ಭೂ ವರಹಾನಾಥ ಸ್ವಾಮಿಯರ ಸುಳಾದಿನ ಪ್ರತಿನಿತ್ಯ ಕೇಳ್ತಾ ಬನ್ನಿ. ನಿಮ್ಗೆ ಹೇಳಕ್ಕೆ ಬಂದರೆ ಖಂಡಿತ ಹೇಳಿ ಓದಿ ಎಲ್ಲ ಮಾಡಿ ಸ್ನೇಹಿತರೆ. ಈ ರಂಗೋಲಿ ಮಾತ್ರ ಭಾಳ ಒಂದು ಪವರ್ಫುಲ್ ಆದಂಥ ರಂಗೋಲಿ. ಸಿಂಪಲ್ಲಾಗಿದೆ ಅಂತ ನೀವು ಇದು ಮಾಡಬೇಡಿ. ಈ ರಂಗೋಲಿಲಿ ಭಾಳ ಒಂದು ಶಕ್ತಿ ಇದೆ. ಇದರಲ್ಲಿ ಓಂ ಇದೆ, ಶ್ರೀ ಇದೆ, ಮತ್ತು ಸ್ವಸ್ತಿಕ್ ಇದೆ. ಪ್ರತಿಯೊಂದೂ ಈ ರಂಗೋಲಿಲಿ ಬಿಡಿಸಿದ್ದೀವಿ. ಮತ್ತು ಏನು ನಾನು ಈ ನಿಯಮವಾಗಿ ಇಲ್ಲಿ ಪೂಜೆ ಮಾಡಿದ್ದೀನಿ ಅದೇ ಪ್ರಕಾರ ನೀವು ಪೂಜೆ ಮಾಡಿಕೊಂಡು ಅದನ್ನು ಒಂದು ಹಲಗೆ ಮೇಲೆ ಬಿಡಿಸ್ಕೊಂಡು ಪರ್ಮನೆಂಟಾಗಿ ದೇವ್ರ ಮನೇಲಿ ಒಂದು ಕಡೆ ಇಟ್ಟುಬಿಡಿ. ಅದೇನು ನಮಗೆ ತೊಂದರೆ ಕೊಡೋದಿಲ್ಲ. ಹೂವು ತೆಗೆದು ಹೂವು ಹಾಕೋದು ಅಷ್ಟು ಮಾತ್ರ ನಿಮ್ಮ ಕೆಲಸ ಆಗಿರುತ್ತೆ. ನೀವೊಂದು ಮೊಬೈಲಲ್ಲನ ಆಗಲಿ ಹಾಕ್ಕೊಂಡು ನೀವು ಕೇಳ್ಬೋದು, ಅಥವಾ ನಮ್ಗೆ ಹೇಳೋಕ್ಕೆ ಬರುತ್ತೆ ಅಂದರೆ ಬುಕ್ ತೊಗೊಂಡಾನ ಹೇಳ್ಬೋದು. ಈಗೆಲ್ಲ ಕೆಲವರು ಹೇಳೋಕ್ಕೆ ಟೈಮ್ ಇಲ್ಲದೆ ಇರೋದ್ರಿಂದ ಆ ದೇವ್ರ ಪೂಜೆ ಮಾಡುವಾಗಲೇ ನೀವು ಒಂದು ಹಾಕ್ಕೊಂಬಿಟ್ರೆ ದೇವ್ರ ಹಾಡುಗಳ್ನ ಏನು ಸುಳಾದಿ ಬರುತ್ತೆ, ಭೂ ವರಹಾನಾಥ ಸ್ವಾಮಿ ಸುಳಾದಿನ ಹಾಕ್ಕೊಳ್ತಾ ನೀವು ಕೇಳ್ತಾ ಬನ್ನಿ. ನೀವೇ ಹೇಳ್ತೀರಾ ಈ ರಂಗೋಲಿ ಬಿಡಿಸೋದ್ರಿಂದ ನಮ್ಗೆ ಅತಿ ಬೇಗ ಒಂದು ಮನೆ ಕಟ್ಟುವಂಥ ಭಾಗ್ಯ ಸಿಕ್ತು ಅಂತ ಹೇಳಿ. ಇದಾದ ನಂತರ ನಾನು ಮಂಡಲ ರಂಗೋಲಿಯನ್ನು ನಿಮಗೆ ಬಿಡಿಸ್ತಾ ಇರ್ತೀನಿ. ಅದು ಅಷ್ಟೇ ಮನೆಗೆ ಮತ್ತು ಭೂಮಿಗೆ ಸಂಬಂಧಪಟ್ಟಂಥ ರಂಗೋಲಿಯಾಗಿದೆ ಸ್ನೇಹಿತರೆ. ಮತ್ತು ಏನು ಈ 11 ರೂಪಾಯಿ ಕಾಯಿನ್ ಇರ್ತಿದ್ದಲ್ಲ, ಯಾವುದೇ ಕಾರಣಕ್ಕೂ ನೀವು ಎತ್ಕೊಂಡು ಬಳಸಬೇಡಿ. ಮತ್ತು ಈ ರಂಗೋಲಿ ಪುಡಿನ ನೀವು ಚೇಂಜ್ ಮಾಡ್ತೀವಿ ಅಂತ ಬಂದರೆ ಅದನ್ನು ಎಲ್ಲೂ ತುಳಿಯೋ ಜಾಗಕ್ಕೆ ಹಾಕಬೇಡಿ. ಒಂದು ಪಾಟ್ಗಳಿಗೋ ಅಥವಾ ಒಂದು ಮರದಡಿಕೋ ನೀವು ಅದನ್ನು ಹಾಕಬೇಕು ಸ್ನೇಹಿತರೆ. ಮತ್ತು ಅಕ್ಕಿ ಹಿಟ್ಟಿಂದ ಎಲ್ಲ ನೀವು ಬಿಡ್ಸೋಕೆ ಹೋಗ್ಬೇಡ್ರಿ. ಅಕ್ಕಿ ಹಿಟ್ಟಿಂದ ನಾವು ಬಿಡಿಸಿದ್ರೆ ಏನಾಗುತ್ತೆ, ಅದನ್ನು ತೊಗೊಂಡೋಗಿ ಮತ್ತೆ ನಾವೆಲ್ಲ ಒಂದು ಗಿಡಕ್ಕೆ ಹಾಕೋರು ಅಲ್ಲಿ ಇರುವೆ ಬಂದುಬಿಡ್ತವೆ. ಕೆಂಪಿರುವೆ ಬರೋದ್ರಿಂದ ಗಿಡಗಳು ಹೋಗ್ಬಿಡುತ್ತೆ. ಮತ್ತು ಅದ್ರ ಬದಲು ನಾವು ಅಕ್ಕಿ ಹಿಟ್ಟನ್ನ ವೇಸ್ಟ್ ಮಾಡೋದು ಬೇಡ. ಈಗ ಮೊದಲ ಥರ ಕಪ್ಪಿರುವೆಗಳು ಹೆಚ್ಚಿಗೆ ನಮಗೆಲ್ಲೂ ಸಿಗೋದಿಲ್ಲ. ಹಾಗಾಗಿ ರಂಗೋಲಿ ಪುಡಿ ಅವಶ್ಯಕತೆ ಇದೆ. ಮತ್ತು ಬೇಜಾನಿಗೆ ರಂಗೋಲಿ ಪುಡಿಗಳು ಸಿಗ್ತಾ ಇದ್ದಾವೆ ನಮಗೆ. ಹಂಗಾಗಿ ನೀವು ಈ ರಂಗೋಲಿ ಪುಡಿಯಿಂದನೇ ನೀವು ಈ ರಂಗೋಲಿನ ಬಿಡಿಸ್ಕೊಂಡು ನೋಡಿ. ಎಂತೆಂಥ ಮಂಡಲ ರಂಗೋಲಿಗಳ್ನ ಒಂದು ಹೊಸ ಮನೆ ಪೂಜೆಯಿಂದ ಇರ್ಬೋದು, ಒಂದು ದೇವ್ರ ಕಾರ್ಯದಲ್ಲಿ ಇರ್ಬೋದು, ಒಂದು ಹೋಮಗಳ್ಗೆ ಬಿಡಿಸ್ಬೇಕು ಆದ್ರೂ ಅವರು ಪ್ರತಿಯೊಂದಕ್ಕೂ ಈಗ ರಂಗೋಲಿ ಪುಡಿಗಳನ್ನೇ ಉಪಯೋಗಿಸ್ಕೊಂಡು ಬಿಡ್ತಾ ಇದ್ದಾರೆ ಸ್ನೇಹಿತರೆ. ಹಂಗಾಗಿ ನೀವು ಈ ರಂಗೋಲಿ ಪುಡಿಯಿಂದನೇ ನೀವು ನೀಟಾಗಿ ಒಂದು 25 ಮನೆ ನೀಟಾಗಿ ಬರೋ ಥರ ನೋಡಿಕೊಂಡು, ನಾನು ಎಲ್ಲೆಲ್ಲಿ ಏನೇನು ಬಿಡಿಸಿದ್ದೀನಿ, ಮಧ್ಯದಲ್ಲಿ ಶ್ರೀ ಬಂದಿದೆ, ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು ನೀವು ಪ್ರತಿಯೊಂದು ಹಿಂಗೆ ಬಿಡಿಸ್ಕೊಂಡು ಒಂದು ಪೂಜೆ ಮಾಡಿ ಅವಾಗೊಂದು ನೈವೇದ್ಯ ತೋರಿಸಿ. ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಯಾರ್ಯಾರು ಮನೆ ಕಟ್ಟಿಲ್ಲ, ಕಟ್ಟಾದ್ಮೇಲೆ ಖಂಡಿತ ನೀವೇ ಹೇಳ್ತೀರಾ ಅಷ್ಟೊಂದು ಪವರ್ಫುಲ್, ಅಷ್ಟು ಶಕ್ತಿ ಇದೆ ಈ ಭೂ ವರಹಾನಾಥ ಸ್ವಾಮಿ ರಂಗೋಲಿಗೆ ಅಂತ ಹೇಳ್ತೀನಿ. ಮತ್ತು ಜುಲೈ 25ನೇ ತಾರೀಕು ಏಕಾದಶಿ ಇದೆ. ಈ ಏಕಾದಶಿನ ಪ್ರಥಮ ಏಕಾದಶಿ ಮತ್ತು ದೇವಸೇನಾದಿ ಏಕಾದಶಿ ಅಂತಲೂ ಕರೀತಾರೆ ಸ್ನೇಹಿತರೆ. ತುಂಬ ಒಂದು ಪವರ್ಫುಲ್ ಲಕ್ಷ್ಮೀ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಏಕಾದಶಿ ಆಗಿದೆ. ಈ ಏಕಾದಶಿ ಜುಲೈ 24ನೇ ತಾರೀಕು 9 ಗಂಟೆ 20 ನಿಮಿಷಕ್ಕೆ ಪ್ರಾರಂಭ ಆದರೆ ಜುಲೈ 25ನೇ ತಾರೀಕು 11 ಗಂಟೆ 38 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಸ್ನೇಹಿತರೆ. ಈ ಏಕಾದಶಿ ಬಗ್ಗೆ ನಾನು ಮತ್ತೇನೂ ಒಂದು ವಿಡಿಯೋ ಮಾಡ್ತೀನಿ. ಈ ರಂಗೋಲಿನ ಒಂದು ಪ್ರಾರಂಭ ಮಾಡ್ತೀವಿ ಅನ್ನೋರು ಏಕಾದಶಿಯಿಂದನೂ ನೀವು ಪ್ರಾರಂಭ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಲೆಕ್ಕ ಸಿಕ್ಕುತ್ತೆ, ಒಂದು ಒಳ್ಳೆಯ ದಿನ ನಾವು ಪ್ರಾರಂಭ ಮಾಡ್ತೀವಿ ಅನ್ನೋದು ನಮ್ಮ ಮನಸ್ಸಲ್ಲೂ ಇರುತ್ತೆ ಸ್ನೇಹಿತರೆ. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ಈ ಏಕಾದಶಿ ಪ್ರಥಮ ಏಕಾದಶಿ ಅಂತ ಹೇಳಿ ಕರೀತಾರೆ. ತುಂಬ ಒಳ್ಳೆಯ ಏಕಾದಶಿ ಆಗಿದೆ. ಹಾಗಾಗಿ ಎಲ್ಲರೂ ನೀವು ನಿಮ್ಮ ಮನೆ ದೇವ್ರನ್ನ ಒಂದು ಸ್ಮರಣೆ ಮಾಡುತ್ತಾ 11 ರೂಪಾಯಿನ ಆಗಲಿ 6 ರೂಪಾಯಿನ ಆಗಲಿ ಅಲ್ಲಿಟ್ಟಿದ್ದ ದುಡ್ಡನ್ನ ಅಲ್ಲೇ ಇಡಿ ಸ್ನೇಹಿತರೆ. ಅಷ್ಟೊಂದು ಪವರ್ಫುಲ್ ಶಕ್ತಿಯುತ ಆದ ರಂಗೋಲಿ ಆಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ. ಹರೇ ಶ್ರೀನಿವಾಸ.